ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಆಕಾರ ಅಕಾಡೆಮಿ. ಹಿಂದಿನ ವಿಡಿಯೋದಲ್ಲಿ ನಾವು ಟಿ ಎಕ್ಸಾಮ್ 2021 ಪ್ರಿಪರೇಷನ್ಗೆ ಅನುಕೂಲವಾಗುವ ಸಲುವಾಗಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನಾಲಿಸಿಸ್ ಮಾಡಿದ್ವಿ. ಹಾಗೆ ಸೈನ್ಸ್ ಟಾಪಿಕ್ ರಿಲೇಟೆಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಈ ವಿಡಿಯೋದಲ್ಲಿ ಕೆಲವು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಹಳೆಯ ವಿಡಿಯೋಗಳನ್ನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇವೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡಬಹುದು. ನಮ್ಮ ಎಫರ್ಟ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್, ಮಿಲ್ಕ್ ಇಸ್ ಎನ್ ಎಕ್ಸಾಂಪಲ್ ಫಾರ್. ಆಪ್ಷನ್ ಎ ಸಾಲ್, ಆಪ್ಷನ್ ಬಿ ಜೆಲ್, ಆಪ್ಷನ್ ಸಿ ಫೋಮ್, ಆಪ್ಷನ್ ಡಿ ಎಮಲ್ಷನ್. ಈ ಪ್ರಶ್ನೆಯನ್ನ ಕೊಲೈಡ್ಸ್ ಟಾಪಿಕ್ ಇಂದ ಚೂಸ್ ಮಾಡಲಾಗಿದೆ. ಈ ಕ್ವೆಶನ್ಗೆ ಆನ್ಸರ್ ಮಾಡುವ ಮೊದಲು ನಾವು ಸೊಲ್ಯೂಷನ್ ಅಂದ್ರೆ ಏನು, ಕೊಲೈಡ್ಸ್ ಅಂದ್ರೆ ಏನು, ಟೈಪ್ಸ್ ಆಫ್ ಕೊಲೈಡ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊಲ್ಯೂಷನ್, ದೇ ಆರ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ದನ್ ಟೂ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಸೊಲ್ಯೂಷನ್ ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಯನ್ಸ್ ಆಗಿರುತ್ತೆ, ಹಾಗೆ ಸಣ್ಣ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಕೊಲೈಡ್ಸ್ ಅಂದ್ರೆ ಹೆಟೆರೋಜಿನಿಯಸ್ ಸಿಸ್ಟಮ್. ಅದರಲ್ಲಿ ಒಂದು ಸಬ್ಸ್ಟೆನ್ಸ್ ಡಿಸ್ಪರ್ಸ್ಡ್ ಫೇಸ್ ಆದ್ರೆ ಇನ್ನೊಂದು ಡಿಸ್ಪರ್ಸ್ಡ್ ಮೀಡಿಯಂ ಆಗಿರುತ್ತೆ. ಓಕೆ, ಈ ಚಾರ್ಟ್ ಅನ್ನ ಗಮನಿಸೋದಾದ್ರೆ ನಾವು ಟೈಪ್ಸ್ ಆಫ್ ಕೊಲೈಡ್ಸ್ ಅನ್ನ ನೋಡಬಹುದು. ಟೈಪ್ಸ್ ಆಫ್ ಕೊಲೈಡ್ಸ್ ಅಂದ್ರೆ ಸಾಲಿಡ್ ಸಾಲ್, ಸಾಲ್, ಏರೋಸಾಲ್, ಜೆಲ್, ಎಮಲ್ಷನ್, ಏರೋಸಲ್, ಫೋಮ್, ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೊಲೈಡ್ಸ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಕ್ವೆಶನ್ ಅಲ್ಲಿ ಕೇಳಿರೋ ಹಾಗೆ ಮಿಲ್ಕ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಗಮನಿಸಬಹುದು, ಮಿಲ್ಕ್ ಅನ್ನೋದು ಎಮಲ್ಷನ್ಗೆ ಎಕ್ಸಾಂಪಲ್ ಆಗಿದೆ. ದ ಕರೆಕ್ಟ್ ಆಪ್ಷನ್ ಈಸ್ ಎಮಲ್ಷನ್. ನೆಕ್ಸ್ಟ್ ಕ್ವೆಶನ್, ಎ ಪೆಪ್ಟೈಡ್ ಬಾಂಡ್ is formed when the carboxylic group of one amino reacts with another. Option A ketone group, option B alcohol group, option C carboxylic group, option D amino group. So ಈ ಕ್ವೆಶನ್ ಅನ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಪೆಪ್ಟೈಡ್ ಸಿಂಥೆಸಿಸ್ ಟಾಪಿಕ್ ಇಂದ ಚೂಸ್ ಮಾಡಲಾಗಿದೆ. ಈ ಕ್ವೆಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಫಂಕ್ಷನಲ್ ಗ್ರೂಪ್ ಬಗ್ಗೆ ನಮಗೆ ಗೊತ್ತಿರಬೇಕು, ಹಾಗೆ ಪೆಪ್ಟೈಡ್ ಅಂದ್ರೆ ಏನು ಅನ್ನೋದನ್ನ ಗೊತ್ತಿರಬೇಕು. ಸೊ ಪೆಪ್ಟೈಡ್ is a short polymer of amino acid monomers linked by an amide bond ಅಂತ ಕರಿತೀವಿ. RCONH2 amide bond. Peptide bond is a chemical bond that is formed by joining the carboxylic group of one amino to the amino group of another. Okay, so peptide ಅಂದ್ರೆ ತಿಳ್ಕೊಂಡ್ವಿ. ಕೀಟೋ ಗ್ರೂಪ್ ಅಂದ್ರೆ ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ್ಯಾವ್ದು ಬರಬಹುದು ಅಂತ ಒಂದು ಚಾರ್ಟ್ ಮುಖಾಂತರ ತಿಳ್ಕೊಳ್ಳೋಣ. ಈ ಚಾರ್ಟ್ ಅನ್ನ ಗಮನಿಸೋದಾದ್ರೆ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್, ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ಸ್ ಆಲ್ಕೋಹಾಲ್, ಥೈಯಾಲ್, ಅಮೈನ್, ಆಲ್ಡಿಹೈಡ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್, ಅಮೈಡ್, ಎಸ್ಟರ್ ಅನ್ನೋದನ್ನ ಲಿಸ್ಟ್ ಔಟ್ ಮಾಡಲಾಗಿದೆ. ಸೊ ಕೀಟೋ ಗ್ರೂಪ್ಗೆ ಜನರಲ್ ಫಾರ್ಮುಲಾ RCOR, ಆಲ್ಕೋಹಾಲ್ ಗ್ರೂಪ್ಗೆ ಜನರಲ್ ಫಾರ್ಮುಲಾ ROH, ಕಾರ್ಬಾಕ್ಸಿಲಿಕ್ ಗ್ರೂಪ್ಗೆ ಜನರಲ್ ಫಾರ್ಮುಲಾ RCOH, ಅಮೈನೋ ಗ್ರೂಪ್ಗೆ ಜನರಲ್ ಫಾರ್ಮುಲಾ RNH2. ಸೊ ನೀವು ಈ ಸಿಂಥಸಿಸ್ ನ ಗಮನಿಸೋದಾದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಆಫ್ ಒನ್ ಮಾಲಿಕ್ಯೂಲ್ binds with amino group of another molecule to form amide, that is peptide. Okay, ಈ ರಿಯಾಕ್ಷನ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗುತ್ತೆ, ಇದನ್ನು ನೀವು ಗಮನಿಸಬಹುದು. ಸೊ ದಿಸ್ ಇಸ್ ವಾಟರ್ ಮಾಲಿಕ್ಯೂಲ್. ಈ ರಿಯಾಕ್ಷನ್ ಅನ್ನ ಡಿಹೈಡ್ರೇಷನ್ ಪ್ರೋಸೆಸ್ ಅಂತಾನೂ ಕೂಡ ನಾವು ಕರೀಬಹುದಾಗಿದೆ. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್, amino acids are organic compounds containing an amino group and an acidic group as substituent on the same carbon, hence are called alpha amino acids. They are option A substituted ethanes, option B substituted methanes, option C substituted ethyl group, option D substituted glycerol. ಈ ಪ್ರಶ್ನೆಯನ್ನು ಕೂಡ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಮೈನೋ ಆಸಿಡ್ ಟಾಪಿಕ್ ಇಂದ ಚೂಸ್ ಮಾಡಲಾಗಿದೆ. ಅಮೈನೋ ಆಸಿಡ್ ಸ್ಟ್ರಕ್ಚರ್ ನ ನಾವು ಗಮನಿಸೋದಾದ್ರೆ alpha carbon bears a variable hydrocarbon to alkyl group or hydrogen, so they are substituted methanes. ಇಲ್ಲಿ ಗಮನಿಸಬಹುದು, ಮೀಥೇನ್ ತರ ಇದೆ, CH4 ಮೀಥೇನ್ ಜನರಲ್ ಫಾರ್ಮ್ ಏನಿದೆ CH4 ಅಂತ ಕರಿತೀವಿ. ಆ ಹೆಚ್ಚು ರಿಪ್ಲೇಸ್ ಆಗಿದೆ, ಹಾಗಾಗಿ ಇದು ಸಬ್ಸ್ಟಿಟ್ಯೂಟೆಡ್ ಮೀಥೇನ್ ಅಂತ ಕರಿಬಹುದು. ಕರೆಕ್ಟ್ ಆಪ್ಷನ್ ಈಸ್ substituted
methane. Next, the antiseptic action of Dettol is due to option A, chlorobenzol, option B, chloroxylenol, option C, chloroquine, option D, chloroamphenicol. ಇಲ್ಲಿ ಈ ಚಿತ್ರದಲ್ಲಿ ಗಮನಿಸಬಹುದು antiseptic action of Dettol is due to option B, chloroxylenol. It is a mixture of chloroxylenol and terpinol. Okay, next question. The working principle of washing machine is option A, diffusion, option B, dialysis, option C, reverse osmosis, option D, centrifugation. ಇದನ್ನು ನೀವು ಗಮನಿಸೋದಾದ್ರೆ ಒಂದೊಂದಾಗಿ ಡಿಫ್ಯೂಷನ್ ಅಂದ್ರೆ ಏನು, ಡಯಾಲಿಸಿಸ್ ಅಂದ್ರೆ ಏನು, ರಿವರ್ಸ್ ಆಸ್ಮೋಸಿಸ್ ಅಂದ್ರೆ ಏನು, ಸೆಂಟ್ರಿಫಿಗೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಡಿಫ್ಯೂಷನ್. Diffusion is the movement of molecules from a region of higher concentration to a region of lower concentration. So ಇದು ವಾಷಿಂಗ್ ಮಷೀನ್ ಅಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಆಗ್ಲಿಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್ ಡಯಾಲಿಸಿಸ್. Dialysis is an artificial process used to remove water and waste substance from blood when the kidney fail to function properly. So this is not correct answer. Next, reverse osmosis. Reverse osmosis is the process of forcing a solvent from a region of high solute concentration through semi-permeable to a region of low solute concentration by applying pressure. Pressure and apply ಮಾಡ್ತಾ ಇದೀವಿ. So this is not correct option. So centrifugation is a process used to separate materials suspended in a liquid medium. So the correct option is option D. Next question. Optical fibers works on the principle of ಅಂತ ಇದೆ. ಸೊ ಈ ಕ್ವೆಶನ್ ಫಿಸಿಕ್ಸ್ ಲೈಟ್ ಟಾಪಿಕ್ ಇಂದ ಚೂಸ್ ಮಾಡಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. Interference, diffraction, scattering, total internal reflection. Before going to answer, we should understand the phenomena of interference, refraction, scattering and total internal reflection. So, what is interference? Interference is the phenomena in which two waves superimpose to form the resultant wave of the lower or higher or same amplitude. Okay? ರಿಫ್ರಾಕ್ಷನ್ ಮತ್ತು ಸ್ಕ್ಯಾಟರಿಂಗ್ ಬಗ್ಗೆ ಹಳೆಯ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇನ್ನು TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡೋಣ. TIR ಅಂದ್ರೆ when the incident ray falls on the cladding, it suffers TIR, total internal reflection, as the angle formed by the ray is greater than the critical angle. Critical angle ಗಿಂತ ಜಾಸ್ತಿ ಇರುತ್ತೆ. So the correct option is option D. Next question. Chemicals which are responsible for acid rain are option A, sulfur dioxide and carbon monoxide, option B, nitrogen dioxide and carbon dioxide, option C, sulfur dioxide and nitrogen dioxide, option D, carbon monoxide and carbon dioxide. Dear aspirants, ನಮಗೆ ಆಸಿಡ್ ರೈನ್ ಬಗ್ಗೆ ಕೇಳಿರ್ತೀವಿ, ಆದರೆ ಯಾವ ಕೆಮಿಕಲ್ಸ್ ಆಸಿಡ್ ರೈನ್ಗೆ ರೆಸ್ಪಾನ್ಸಿಬಲ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿ ಕನ್ಫ್ಯೂಷನ್ ಆಗ್ತಿದೆ. ಇಲ್ಲಿ ನೋಡೋಣ. See here. Pollutants like sulfur dioxide and nitrogen dioxide liberated in air by industries react with water vapors in air to form sulfuric acid and nitric acid. These acids come down as rain, called acid rain. So the correct option is option C. Next question. A method used to separate dye from blue ink is option A, sublimation, option B, evaporation, option C, distillation, option D, filtration. So the sublimation ಅಂದ್ರೆ ಏನು, evaporation ಅಂದ್ರೆ ಏನು, distillation ಅಂದ್ರೆ ಏನು, filtration ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. Dye can be separated from ink by the process of evaporation. Ink is a colloidal solution and heterogeneous mixture of dye and water. Heating to leads evaporation of water,
ದಿಸ್ ಲೀವ್ಸ್ ಬಿಹೈಂಡ್ ಡೈ. ಓಕೆ, ಎವಾಪರೇಷನ್ ಅಂದ್ರೆ ಏನು, ಮತ್ತೆ ಫಿಲ್ಟ್ರೇಷನ್ ಅಂದ್ರೆ ಏನು, ಡಿಸ್ಟಿಲೇಷನ್ ಅಂದ್ರೆ ಏನು ಅಂತ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಸೊ ಇಲ್ಲಿ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ. Next question. The process in which plants release a lot of water in the form of water droplets is option A condensation, option B transpiration, option C evaporation, option D guttation. Okay, condensation is the process by which water vapor in the air is changed into liquid water. Okay, next ಟ್ರಾನ್ಸ್ಪಿರೇಷನ್ ಅಂಡ್ ಎವಾಪರೇಷನ್ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಹೋಗಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಗಟ್ಟೇಷನ್ ಅನ್ನು ನೋಡೋದಾದ್ರೆ ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಸೆಕ್ರೇಷನ್ ಆಫ್ ವಾಟರ್ ಡ್ರಾಪ್ಲೆಟ್ಸ್ ಫ್ರಮ್ ದಿ ಪೋರ್ಸ್ ಆಫ್ ಸಮ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಗ್ರೂಪ್. ಅದು ಯಾವ್ದು ಅಂತ ನೋಡಿ. ಇದನ್ನ ನಾವು ಸಮ್ಟೈಮ್ಸ್ ಇಬ್ನಿ ಅಂತ ಕೂಡ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ಬಟ್ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಗಟ್ಟೇಷನ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಡಿ. Okay, last question of this class. An example for non-electrolyte is sodium chloride, acetic acid, benzene, sulfuric acid. Non-electrolyte ಅನ್ನೋಕೆ ಮುಂಚೆ ಫಸ್ಟ್ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ತಿಳ್ಕೋಬೇಕು. ಎಲೆಕ್ಟ್ರೋಲೈಟ್ಸ್ ಅಂದ್ರೆ ದೇ ಆರ್ ಸಾಲ್ಟ್ಸ್ ಆರ್ ಮಾಲಿಕ್ಯೂಲ್ಸ್ ದಟ್ ಅಯನೈಸ್ ಕಂಪ್ಲೀಟ್ಲಿ ಇನ್ ಸೊಲ್ಯೂಷನ್ಸ್. ಆ ಅಯಾನ್ಸ್ ಏನ್ ಮಾಡುತ್ತೆ, ದೇ ಆರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದಿ ಸೊಲ್ಯೂಷನ್. ಓಕೆ, ಈ ಸೋಡಿಯಂ ಕ್ಲೋರೈಡ್ ಅನ್ನ ನೀರಿಗೆ ಹಾಕಿದಾಗ ಅಥವಾ ಯಾವುದೋ ಸೊಲ್ಯೂಷನ್ ಮಾಡಬೇಕಾದ್ರೆ ನಾವು ಚೆಕ್ ಮಾಡಿದಾಗ Na ಪ್ಲಸ್ ಮತ್ತು Cl ಮೈನಸ್ ಅಂತ ಅಯಾನ್ಸ್ ಆಗಿ ಸಪ್ರೇಟ್ ಆಗುತ್ತೆ. ಹಾಗೆ ಅಸಿಟಿಕ್ ಆಸಿಡ್ CH3COO ಮೈನಸ್ H ಪ್ಲಸ್, ಬೆನ್ಜಿನ್ ಡಿಸೋಸಿಯೇಟ್ಸ್ ಆಗೋದಿಲ್ಲ, ಸಲ್ಫ್ಯೂರಿಕ್ ಆಸಿಡ್ H ಪ್ಲಸ್ SO4 ಮೈನಸ್ ಆಗುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಸಿ. ಸೊ ಡಿಯರ್ ಆಸ್ಪಿರೆಂಟ್ಸ್, ಹೋಪ್ ಯು ಹ್ಯಾವ್ ಎಂಜಾಯ್ಡ್. ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಎಫರ್ಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಅಂತ ಕೇಳ್ತಾ ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.